ಮಾಡಿದ ಗಿಳಿಯಂ ಕಡೆಗೆ ತೆಗೆದು ಗಿಡಗನ ಬಾಯಿಗೆ ಕೊಟ್ಟಂತೆ ನಿನ್ನ ಮಾರಿ ಎಂಬ ದೇವತೆಯ ಬಾಯಿ ತುತ್ತಿಗೆ ದಾರಿ ಎರೆದರೆ ಅಹೋ ಕಂದ ಅಹೋ ತಂದೆ ನಾಡದಲ್ಲಿಟ್ಟಗಿದ್ದು ದಾರಿಗೆ ಇಳಿದರು ತೀರ ಅದು ಏನೆಂದರೆ ಅದೇನು ಜನಕ ತಾರಕಾಕ್ಷಣ ಉಪದ್ರಕ್ಕೆ ತಾಳಲಾರದೆ ದೇವತೆಗಳು ಬಂದು ಮೊರೆ ಇಟ್ಟು ಶಿವನನ್ನು ಹುಡುಕಿ ಬಂದರಂತೆ ಹೇಮಕೂಟದಲ್ಲಿ ತಪಸ್ಸಿಗೆ ಕುಳಿತಿರುವನಂತೆ ಕುಳಿತಿದ್ದರೆ ಆತನ ತಪಸ್ಸು ಭಂಗ ಮಾಡಿದರೆ ಪಾರ್ವತಿಯಂ ಸದಾಶಿವನು ಕೂಡುವನಂತೆ ತರುವಾಯ ಷಣ್ಮುಖನ ಹುಟ್ಟಿ ತಾರಕನು ಸಂಹರಿಸಬೇಕಂತೆ ಪ್ರತ್ಯೇಕ ಕೋಟಿ ದೇವತೆಗಳಿಗೆ ಈ ಮಾತು ಸಮ್ಮತವಂತೆ ಅದಕ್ಕಾಗಿ ನಿನ್ನ ಆ ಶಿವನಲ್ಲಿಗೆ ಕಳುಹಿಸಿ ಕೊಡುತ್ತೀನಿ ಎಂದು ಈ ಭಕ್ತರಿಗೆ ಮಾತು ಕೊಟ್ಟಿರುವನು ಅಹೋ ಕಂದ ಪರಮೇಶ್ವರನ ತಪಸ್ಸು ಭಂಗ ಮಾಡಿ ಬಲವಂತವನಾಗುವ ಮಗನೇ ರುಕ್ಮಿಣಿಯ ಸುತನೆ ಅಯ್ಯೋ ಜನಕ ಬಾಲಕ ಈ ಸಲ ತಪಸ್ಸು ಭಂಗ ಮಾಡಿ ಬಾರೆಂದು ಹೇಳಿದೆಯಲ್ಲ ಅಸುರ ಮುಲಿಗೆ ಮಾಡಿ ಅಹೋ ಜನಕ ಬಾಲಕ ರಕ್ಷದಲ್ಲಿ ಕೋಚಿತ ಮಾನವ ಹೋದರೆ ನುಂಗದೆಯ ಬಿಟ್ಟಿ ಉಮ್ಮದಿತ್ತ ತತ್ವಂ ತಡಗಿದರೆ ಕಚ್ಚದೆಯ ಬಿಟ್ಟಿದ್ದೆ ಬ್ರಹ್ಮನ ನಿಮ್ಮ ಮಗ ಅಂತ ಬ್ರಹ್ಮನು ಬರೆದ ಬಲವನ್ನು ಅಳಿಗಿರುವುದು ದಾರಿಂದವಾಗದೆ ಎಲ್ಲ ಪದಿಗಾಳಿದ್ದುತ್ತಾಗಲಿ ಬೀಳುವಂತೆ ಬಿಡೈ ಕೃಷ್ಣರಾಯ ಈ ಮಗನ ಮೇಲೆ ಆಗಬಾರದು ಅನ್ಯಾಯ ಹಪ್ಪ ಮಗನೇ ಭಕ್ತರ ಕ್ಷಾಮಣಿ ಎಂಬ ಬಿರುದು ನನಗಿರುವುದರಿಂದ ಈ ಭಕ್ತರ ಭಾವಕ್ಕೆ ಮೆಚ್ಚಿ ಎನ್ನ ಪ್ರಾಣವನ್ನಾದರೂ ಕೊಟ್ಟು ಕಳುಹಿಸಬೇಕಲ್ಲವೇ ಅಹೋ ಕಂದ ನಿನ್ನ ಬಾಳೆಯನ್ನು ನಿನ್ನಂತಹ ಮಕ್ಕಳು 100 ಮಂದಿಯನ್ನು ಕಾಣಬಹುದು ಆದರೆ ಒಬ್ಬ ಭಕ್ತರನ್ನು ಕಾಣುವುದು ಎಂದಿಗೂ ಆಗದು ಅದಕ್ಕಾಗಿ ಈಶ್ವರ ನಮ್ಮ ರಾವಣನು ಬೇಡಿದರೆ ಪಾರ್ವತಿಯನ್ನೇ ಸತಿದಾನವನ್ನಾಗಿ ಕೊಡಲಿಲ್ಲವೇ ಅಹೋ ಕಂದ ದಶರಥನ ಗಿರಿಯ ಹೆಂಡತಿಯಾದ ಕೈಕೆಯ ಮಾತಿನಿಂದ ದಶರಥ ಮಹಾರಾಜನು ಕೋಪತ್ವರಿತನಾಗಿ ತನ್ನ ಹಿರಿಯ ಮಗನಾದ ಶ್ರೀರಾಮಚಂದ್ರನನ್ನು ಅರಣ್ಯಕ್ಕೆ ಕಳುಹಿಸಿ ರಾಮ ರಾಮ ಎಂದು ಪ್ರಾಣ ಬಿಡಲಿಲ್ಲವೇ ಅಹೋ ಕಂದ ಈ ವ್ಯಾಳದಲ್ಲಿ ನಿನಗೆ ವೀಳ್ಯಂ ಕೊಡುವನು ಹಿಡಿ ಹಿಡಿಯಲಿ ನಂದನಾಗ್ರನಿ ಧೀಮಣಿ ಜಗತ್ ಪ್ರಸಿದ್ಧಿಯಾಗುವಂತ ಪ್ರಭಾವವನ್ನು ಎಲ್ಲವೋ ಲೋಕದಿಂದ ಕಡಿಸಿ ಪಾರ್ವತಿಯನ್ನು ಕೂಡಿಸುವೆ ಮಕರ
ಕಟಕಟಂ ಕಟ್ಟಿ ಶೌಚ ಶಾಂಕಲಂ ಬಂಧಿಸು ಚೂತ ವೃಕ್ಷಂಗಲಂ ಚಿತ್ರಕಲಂ ಭಕ್ತದಾವಲಿಗೆ ಬಿಡಿಸು ಗ್ರಾಮ ಪಂಚಾಯತ್ ಮೆಂಬರ್ ಅಂತ ಅರಿಜನ ನಾಗರಾಜರು ಮನ್ಮಥನ ಪಾತ್ರ ವಿಷಯದಲ್ಲಿ 100 ರೂಪಾಯಿ ಅಂಕೆ ಕೊಡುತ್ತಾರೆ. ಸ್ವಾಮಿ, ರುಕ್ಮಣಿ ಅಮ್ಮನವರು ಮನೆಯಲ್ಲಿ ಏನು ಮಾಡುತ್ತಿರುವರು? ಏನು ಮಾಡ್ತಾರೋ ನನಗೇನು ಗೊತ್ತಪ್ಪ. ಮನೆಯ ಬೀದರಿಗೆ ಅಮ್ಮ ರುಕ್ಮಣಿ, ಆದರೆ ಶ್ರೀಹರಿಯ ಕಪಟ ನಾಟಕ ಎಷ್ಟೊಂದು ಹೇಳಿದರೂ ತೀರದು. ಸುರರ ಮರೆಯನ್ನು ಕೇಳಿ ತರುವನ ಮನ್ಮಥನ ಈಶನ ತಪೋಭಂಗ ಮಾಡುವುದಕ್ಕೆ ನಿಯಮವನ್ನು ಕಟ್ಟುಪಡಿಸಿರುವ ತಾಯಿ. ನಿಮಗೆ ಎಷ್ಟು ಮಂದಿ ಮಕ್ಕಳು ಇರುವರು ತಾಯಿ? ಒಬ್ಬ ಮಗನಿರುವನು ನಾನಾದರೆ ಕಾಮನ ಹೊರತು ಮುತ್ತುಂಜೆ ನೇತ್ರಾಗ್ನಿ ಭಸ್ಮಪುತನಾಗುವುದು ನಿತ್ಯ ಎಂದು ತಿಳಿಯಮ್ಮ ಭೀಷ್ಮರಾಜ ಕುಮಾರಿ ಅಲ್ಲಿ ಇದು ಎನ್ನ ಮಾತು ಮೀರಿ. ಇದು ನಿಜವೇನು ನಾರದರೆ? ನಿಜ, ಹೌದು ಹೌದು ತಾಯಿ. ಬರ್ತಿಲ್ಲ ಅಮ್ಮ ರುಕ್ಮಣಿ, ನಾನಿಂದ ಹೋಗಿ ಬರುತ್ತೇನೆ. ನಾರದರೆ ಹೋಗಿ ಬನ್ನಿರಿ. ನಾರಾಯಣ ನಾರಾಯಣ. ಈ ಜಗವೊಂದು ನಾಟಕ ಮಂದಿರ
ಎಂತದ್ದು ಬ್ಯಾಗಿನ ಕಲರ್ ಕಾರ್ಬಿಗಿದ್ರೆ ಒಂದು ಕೇಬಲ್ ತಗೊಂಬ ಅಂತ ನೀಲಿ ಬ್ರ್ಯಾಂಡ್ ಕೇಬಲ್ ತಗೊಂಬ ಅಂತ ಸಣ್ಣದು ಪಿನ್ ಶ್ರೀಹರಿ ಆ ನೀಲಿ ಹೇಳುವಿಗೆ ಕೇಳು. ಅದೇನು ಚೆನ್ನಾಗಿ ಹೇಳುತ್ತೀನಿ. ನಿನ್ನ ಮನೋಹರ ಮನೋಹರಿ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಮಾತು ಎಲ್ಲ ಮನಸ್ಸಿಗೆ ಪ್ರೀತಿ ಬರಕೇನ ಪ್ರಿಯ ರೀತಿ ಏನೋ ಕಾಂತ ನಿನ್ನ ಸುಂದರಿ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ನೀರು ತಗೊಳ್ಬೇಕು ವೈರ್ ಅಂತ ತಗೊಳ್ತಾನು ಹೌದನಾ ಮನೋಹರ ಅದೇನು ಚೆನ್ನಾಗಿ ಹೇಳು. ನೀನ ಕಂಠ ಮಾಡ ನೇನ ಪ್ರಿಯ ಆರೀತಿಯೇನ ಕಾಂತ ನಿನ್ನ ಅಹೇ ಮನೋಹರ ಅಹೇ ಮನೋಹರಿ ರತಿ ರಮಣನಲ್ಲಿ ವೈರತ್ವ ಹುಟ್ಟಿದ ಪಕ್ಷದಲ್ಲಿ ನನ್ನ ಕಣ್ಣವರಿಗೆ ನೀನೆ ಚಿತ್ರದಿಂದ ಒಕ್ಕಲಕ್ಕೆ ಬಾರದೇನೋ ಅಲ್ಲಬ ಇದೇನೋ ದುರ್ಲಭ. ಅಹೇ ಕಾಂತೆ ಈ ರಾಜ್ಯ ಕಾರ್ಯದ ಬಗ್ಗೆ ಎನ್ನ ಕಂದನಾದ ಮನ್ಮಥನು ಈ ರಾಜ್ಯಕ್ಕೆ ರಾಜನಂತಪ್ಪುವ ಅವನು ಕುಮಾರನು. ಉಮಾಪತಿಯ ತಪೋಭಂಗ ಮಾಡುವುದಕ್ಕೆ ಕಳುಹಿಸುವುದು ನಿಶ್ಚಯವೆಂದು ತಿಳಿ ರಮಣಿ ಸದ್ಗುಣ ಆಭರಣ. ಮನೋಹರ ಮನೋಹರಿ ಇಂಥ ಮೋಸವನ್ನು ಮಾಡಬೇಕೆಂದು ದಿನಗಳಿಂದ ಮನಸ್ಸಿನಲ್ಲಿ ಇಟ್ಟುಕೊಂಡೆ. ನಾನೇನು ಮೋಸವನ್ನು ಮಾಡಿರುವೆನು ರುಕ್ಮಿಣಿ? ಅಯ್ಯೋ ಕಂದನನ್ನು ಕಳಿಸುವುದು ಇದು ನಿನಗೆ ನ್ಯಾಯವೇನು ಕಾಂತ? ಅದು ಯಾತಕ್ಕೆ ನ್ಯಾಯವೆಲ್ಲ ರುಕ್ಮಿಣಿ? ಕೇಳುವಿನಿ ಕೇಳು. ಅದೇನು ಚೆನ್ನಾಗಿ ಹೇಳು. ಸುತ್ತನೋ ಕೇಳು. ಅದೇನು ಚೆನ್ನಾಗಿ ಹೇಳು ರುಕ್ಮಿಣಿ. ನೀತಿ ಮೀರಿ ಪ್ರಿಯ
ಅಹೇ ರಮಣ, ಅಹೇ ರಮಣಿ, ಸುತನಾದ ರತಿ ರಮಣನು ಇನ್ನು ಚಿಕ್ಕವನಲ್ಲವೇ ಹೇಗೆ? ನೀನೇ ಕುಳಿತು ಮಗನನ್ನು ಕಳಿಸಿದರೆ ಅಯ್ಯೋ ನಮ್ಮ ಗತಿಯೇನು? ನೀನೇ ಚಕ್ರದಿಂದ ಒಕ್ಕಲಕ್ಕೆ ಬಾರದೇನು? ಎಂತ ಮೋಸವನ್ನು ಮಾಡಿದ ಕಪಟ ನಾಟಕ ಸೂತ್ರಧಾರಿ ಬರಹವೇ. ಅಹೇ ರುಕ್ಮಿಣಿ, ಹೇಳುವನಿ ಕೇಳು. ಲಾಲಿಸೆ ಸತಿಮಣಿ, ರುಕ್ಮಿಣಿ ಹೇಳುವನಿ ಕೇಳು. ಚೆನ್ನಾಗಿ ಹೇಳು. ಲಾಲಿಸುನೆ ಸತಿ ರುಕ್ಮಿಣಿ, ಲಾಲಿಸುನೆ ಸತಿ ರುಕ್ಮಿಣಿ, ಬಾಲಮನ್ನಾಥ ನಡ ಮಮತೆಯು ಸರಿಯೇ. ರುಕ್ಮಿಣಿ ಚೆನ್ನಾಗಿ ಕೇಳು. ಬಾಲಮನ್ನಾಥ ನಡ ಮಮತೆಯು ಸರಿಯೇ, ಲಾಲಿಸುನೆ ಸತಿಯೇ ರುಕ್ಮಿಣಿಯೇ, ಲಾಲಿಸುನೆ ಸತಿಯೇ ರುಕ್ಮಿಣಿಯೇ. ಅದೇ ರುಕ್ಮಿಣಿ ಚೆನ್ನಾಗಿ ಕೇಳು. ತರಲಿ ಬರಲಿ ಬಂದ ಸುರದೇವತರಿಗೆ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಬರಲಿ ಬರಲಿ ಬಂದ ಸುರದೇವತರಿಗೆ ಬಳಿದನು ನಳೆ ನಾಮತಿಯೇ, ಬಳಿತನು ಗೈದನು ನಳೆ ನಾಮತಿಯೇ, ಲಾಲಿಸುನೆ ಸತಿಯೇ ರುಕ್ಮಿಣಿಯೇ, ಲಾಲಿಸುನೆ ಸತಿಯೇ ರುಕ್ಮಿಣಿಯೇ, ಲಾಲಿಸೆ. ಹರೇ ರಮಣಿ ಸತುನಾಭರಣಿ, ಕಾಂತ, ಭಕ್ತರ ಕ್ಷಾಮಣಿ ಎಂಬ ಬಿರುದು ನನಗಿರುವುದಾದ ಕಾರಣ ಈ ಭಕ್ತರ ಭಾವಕ್ಕೆ ಮೆಚ್ಚಿ ಎನ್ನ ಪ್ರಾಣವನ್ನಾದರೂ ಕೊಟ್ಟು ಕಳುಹಿಸಬೇಕಲ್ಲವೇ? ಹರೇ ಕಾಂತೆ, ಕಾಂತ, ತರುಣ ನಮ್ಮ ಅದರ ತಪೋಬಲಕ್ಕೆ ಬದಲಿಂದ ಕಳುಹಿಸಿ ಕೊಡುತ್ತೀನಿ ಎಂದು ಈ ಭಕ್ತರಿಗೆ ಮಾತು ಕೊಟ್ಟಿರುವನು. ಹರೇ ಕಾಂತೆ, ಜಾಗೃತಿ ಕಾಮನಂ ಹೇಮಕೂಟಕ್ಕೆ ಜಾಗೃತಿಯಿಂದ ಕಳುಹಿಸುವುದು ನಿಶ್ಚಯವೆಂದು ತಿಳಿ ರಮಣಿ ಸತುನಾಭರಣಿ. ಪ್ರಿಯ, ಪ್ರಿಯೆ, ಮತ್ತೆ ಹೇಳುವಿನಿ ಕೇಳು. ಅದೇನು ಚೆನ್ನಾಗಿ ಹೇಳು. ಈಶಾ ಕಾಮಾರ ಮೇರೆ ಕಾರೋ ಶಾವ ಜಾತೋ ಸಾಕ. ವಾಸಾವಿ ನಾಥ ಶ್ರೀಭೇ ಮೇಷ ಮೆಚ್ಚಾರ ಪ್ರಿಯ ನಿನ್ನ ಅಹೇ ಕಾಂತ, ಅಹೇ ಕಾಂತೆ, ಸುಂದರ ಸುಕುಮಾರನಾದ ಮನ್ಮಥನನ್ನು ಅರನ ತಪವನ್ನು ಕೆಡಿಸುವುದಕ್ಕೆ ಇದು ನಿನಗೆ ನಿಶ್ಚಯವೇ? ಮೃಡವೋ ಸ್ಥಳಸವೇನು ಕಾಂತ? ಮೃತ್ಯುವಿಗೆ ತುತ್ತು ಮಾಡುವವನು ರಮಣ ಸನ್ಮೋಹನವನ. ಹೇ ಸುಂದರಾಂಗಿ, ಈ ಮಗನೆಂಬ ಚಿಂತೆಯನ್ನು ಬಿಡು.
ಜಯಿಸುವೆ. ಎನ್ನ ವಚನವಂ ಕೇಳಿ. ನಿನ್ನ ಮನದ ಅತಿ ಸಂತಾಪ ಹೊಂದಿ ಕಂದಿ ಕುಂದದಿರು. ವಚನ ಭರವಸಮಂ ಈ ಸುರರಿಗೆ ಮಾಡಿದೆನೆಂಬುದೊಂದೇ ಬಾಧಿಸುತ್ತದೆ. ಕಾಮಿನಿ ಕಾಂತ ಮನ್ಮಥನು ನಿನ್ನ ಅಂತಃಪುರಕ್ಕೆ ಸಂತೋಷದಿಂದ ನಡೆಯೇ ರುಕ್ಮಿಣಿ ಸದ್ಗುಣಾಭರಣ. ಮನೋಹರ ಮನೋಹರಿ ನಿನಗೆ ಕಾಲಾಂತರ ವೈರಿಯಾಗಲು ಹೇಗೆ ರಮಣ? ಈ ಮಗನನ್ನು ಸರ್ವತಾ ಕಳಿಸಬೇಡ ಪ್ರಿಯ. ಅದು ಎಂದಿಗೂ ಆಗಲಾಗದು ರುಕ್ಮಿಣಿ. ಕಂದನ ಕಳುಹಿಸ ಬೇಡ ನಮಗೆ ಮುಂದಿನ ಗತಿಯೋ ತಿಳಿದು ನೀನೋ. ರಮಣಿ ಈ ಕಂದನನ್ನು ಸರ್ವತಾ ಕಳಿಸಬೇಕಾದ ಅದು ಎಂದಿಗೂ ಆಗಲಾಗದು ರುಕ್ಮಿಣಿ. ಮಗನು ಸಣ್ಣವಾನಲ್ಲೋ ಕಾಂತ ದಿವ್ಯ ವದನಾರವಿಂದಾವಿ ಪ್ರಾಣೋಳಿಕ್ಕಿಂತ ಅಹೇ ರಮಣ, ಅಹೇ ರಮಣಿ ಈ ಕನ್ನಡವೇನು ಕಾಂತ ಮೃಡನೋ ಸರಸವೇ. ಈ ಕನ್ನಡ ಶಿವನ ತಪವನ್ನು ಮಾಡಿ ತಿರುಗಿ ಬರುವನೇ ಹೇಗೆ? ಅಹೇ ವಲ್ಲಭ, ಅಹೇ ವಲ್ಲಭೆ ಸರ್ವತ ಕಂದನನ್ನು ಕಳಿಸಬೇಡ ರಮಣ. ಈ ಮಗನನ್ನು ಬಿಟ್ಟು ಇರಲಾರನೋ ಒಂದು ಕ್ಷಣ. ಅಹೇ ರುಕ್ಮಿಣಿ ಸ್ವಲ್ಪ ಶಾಂತಳ. ಹಾಗಾದರೆ ಹೇಳುವಿನಿ ಕೇಳು. ಚೆನ್ನಾಗಿ ಹೇಳು. ಪದದ ಮನ್ಮಥನನ್ನು ಕಳಿಸುವುದು ನಿಜ. ಅಹೇ ರುಕ್ಮಿಣಿ ಚೆನ್ನಾಗಿ ಕೇಳು. ಪದದ ಮನ್ಮಥನನ್ನು ಕಳಿಸುವುದು ನಿಜ. ಬಿಡು ಬಿಡು ನಿನ್ನಯ ಬಡಲಡು ತಾಪವ. ಬಿಡು ಬಿಡು ನಿನ್ನಯ ಬಡಲಡು ತಾಪವ. ಲಾಲಿಸು ನೀನೆ ಸತಿಯೇ ರುಕ್ಮಿಣಿಯೇ. ಲಾಲಿಸು ನೀನೆ ಸತಿಯೇ ರುಕ್ಮಿಣಿಯೇ. ಬಾಲಮನ್ನಥನೊಡ ಮಮತೆಯು ಸರಿಯೇ. ಬಾಲಮನ್ನಥನೊಡ ಮಮತೆಯು ಸರಿಯೇ. ಲಾಲಿಸು ನೀನೆ ಸತಿಯೇ ರುಕ್ಮಿಣಿಯೇ. ಲಾಲಿಸು ನೀನೆ ಸತಿಯೇ ರುಕ್ಮಿಣಿಯೇ. ಲಾಲಿಸೆ. ಹರೇ ಕಾಂತೆ ಕಳುಹದಿರು ಎಂಬುವ ಮಾತು ಎನ್ನ ಹೆದರಿನೋಳು ಪದೇ ಪದೇ ಹಾಡಬೇಡ. ಈ ಭಕ್ತರಿಗೆ ಮಾತು ಕೊಟ್ಟು ತಪ್ಪುವುದು ಎಂದಿಂದಾಗದು ರಮಣಿ. ಸದ್ಗುಣಾಭರಣಿ. ಮನೋಹರ ಮನೋಹರಿ ಕೇಳುವಿನಿ ಕೇಳು. ಅದೇನು ಚೆನ್ನಾಗಿ ಹೇಳಿದ್ರು. ಕೋಟಿ ಸೋರನ ಕಾಂಜೆ ಇರುವ ಹೇಮ ಕೋಟಾಗಿ ಪಾಕ್ಷ ತಪಸಿ
ಹೇ ರಮಣಿ, ಈ ಕಂದನ ಮುಖವನ್ನಾದರೂ ನೋಡಿ ಕಂದನನ್ನು ಹೇಮಕೂಟಕ್ಕೆ ಕಳಿಸಬೇಡ ಕಾಂತ. ಹರನ ತಪವನ್ನು ಮಾಡಿ ನಮ್ಮ ಮಗನು ತಿರುಗಿ ಬಂದರಂತೂ ಉಳಿತವಾಯ್ತು. ಇಲ್ಲವಾದರೆ ನಮ್ಮ ಗತಿಯನ್ನು ರಮಣ ಸನ್ಮೋಹನ ಬರ. ಹೇ ರುಕ್ಮಿಣಿ, ಹಾಗಾದರೆ ಹೇಳಿಬಿಡಿ ಕೇಳು. ಹೇ ರುಕ್ಮಿಣಿ, ಆ ಸುವರ್ಣಾಳ ಸರಸವಾಡಿ ರುಕ್ಮಿಣಿ, ಹಾಗಾದರೆ ಮತ್ತು ಹೇಳಿಬಿಡಿ ಕೇಳು. ಲಾಲಿಸನ್ನ ನುಡಿಯನೋ ವಾರಿದ ಮುಖಿ ರುಕ್ಮಿಣಿ, ತಾಳು ನಿನ್ನ ಮನದಲ್ಲಿ ಶಾಂತಿಯನ್ನ ಶುಭ ಕಡೆ. ಅತಿ ಬಾಧೆಯಿಂದಲೇ ನೀನು ನೋಯುತ್ತ ಬಳಲಿ, ಅತಿ ಬಾಧೆಯಿಂದಲೇ ನೀನು ನೋಯುತ್ತ ಬಳಲಿ, ಚಿಂತೆಯಾಗೈವರೇ. ಲಾಲಿಸನ್ನ ನುಡಿಯನೋ ವಾರಿದ ಮುಖಿ ರುಕ್ಮಿಣಿ, ತಾಳು ನಿನ್ನ ಮನದಲ್ಲಿ ಶಾಂತಿಯನ್ನ ಶುಭ ಕಡೆ. ಯಾವನೇನು ಮಾಡಿದ ಭಕ್ತರಿಗೆ ವಚನವನ ಕೊಟ್ಟನು ನಾನು, ಭಕ್ತರಿಗೆ ವಚನವನ ಕೊಟ್ಟನು ನಾನು, ಸುತ ಮನ್ಮಥನಿಗೆ ನೇಮಾಯಿತ್ತನು ಇನ್ನ. ಭಕ್ತರಿಗೆ ವಚನವನ ಕೊಟ್ಟನು ನಾನು, ಸುತ ಮನ್ಮಥನಿಗೆ ನೇಮಾಯಿತ್ತನು ಇನ್ನು. ಅತಿ ಬಾಧೆಯಿಂದಲೇ ನೀನು ನೋಯುತ್ತ ಬರಲಿ, ಅತಿ ಬಾಧೆಯಿಂದಲೇ ನೀನು ನೋಯುತ್ತ ಬರಲಿ, ಚಿಂತೆಯಾಗೈವರೇ. ಲಾಲಿಸನ್ನ ನುಡಿಯನೋ ವಾರಿದ ಮುಖಿ ರುಕ್ಮಿಣಿ, ತಾಳು ನಿನ್ನ ಮನದಲ್ಲಿ ಶಾಂತಿಯನ್ನ ಶುಭ ಕಡೆ. ಸುರದೇವತರಿಗೆ ಇಂದು ಇಟ್ಟನು ಹವರ, ಸುರದೇವತರಿಗೆ ಇಂದು ಇಟ್ಟನು ಹವರ, ಹರನಾಥ ಪಟಡು ಸಲುತ ಹೋಗುವ ತನಯ. ಹರನಾಥ ಪಟಡು ಸಲುತ ಹೋಗುವ ತನಯ. ಇದು ಸತ್ಯದ ನುಡಿಯು, ಬಿಡು ನಿನ್ನಯ ಬರೆಯು. ಇದು ಸತ್ಯದ ನುಡಿಯು, ಬಿಡು ನಿನ್ನಯ ಬರೆಯು, ಚಿಂತೆಯಾಗೈವರೇ. ಲಾಲಿಸನ್ನ ನುಡಿಯನೋ ವಾರಿದ ಮುಖಿ ರುಕ್ಮಿಣಿ, ತಾಳು ನಿನ್ನ ಮನದಲ್ಲಿ ಶಾಂತಿಯನ್ನ ಶುಭ ಕಡೆ. ಅತಿ ಬಾಧೆಯಿಂದಲೇ ನೀನು ನೋಯುತ್ತ ಬರಲಿ, ಅತಿ ಬಾಧೆಯಿಂದಲೇ ನೀನು ನೋಯುತ್ತ ಬರಲಿ, ಚಿಂತೆಯಾಗೈವರೇ. ಹೇ ರುಕ್ಮಿಣಿ, ಆ ಸುವರ್ಣಾಳು ಸರಸವಾಡಿ ಮನ್ಮಥನು ಪುನಃ ಮನೆಗೆ ಬರುತ್ತಾನೆಂದು ನಾನೇನು ಹಿರಿಯಮಂ ಕೊಟ್ಟಿಲ್ಲ. ಪಶುಪತಿಯ ಅಸಮನೇತ್ರಾಗ್ನಿಗೆ ಸರಿಯಾಗಿ ಗುರಿಯಾಗುವನೆಂದು ನೇಮವನ್ನು ಕೊಟ್ಟಿರುವೆ. ಈ ಭಕ್ತರೋಳು ಅಭಯಸ್ಥನು ಮಿಗುತ್ತಿರುವೆ. ಇದಕ್ಕೆ ನೀ ನಂಬುವ ಮಾತೇನಿದೆ ಕಾಂತೆ? ಬಿಟ್ಟು ಬಿಡು ನಿನ್ನ ಮನದ ಚಿಂತೆ. ಒಂದೇ ಹಾಟವೋ ಹಿಡಿದೆ ಎಲ್ಲೋ ನಿನ್ನ ತಂದನಾನೆಂಬ ಕಾರಣ ಹುಟ್ಟಾಗಿಲ್ಲ. ಆ
ನಿನ್ನ ಮಗನಮ್ಮ ಮೋಹವನ್ನು ಇಂದಿಗೆ ಮರೆತು ಬಿಡು. ಆ ಮಗನ ಮೇಲೆ ದಯವಿದ್ದರೆ ಇನ್ನೊಬ್ಬ ಮಗನನ್ನು ಕಂಡೆವು. ಆ ದೇವತೆಗಳನ್ನು ಕಳೆದುಕೊಂಡರೆ ಮತ್ತೆ ಕಂಡೇವೆ. ದೇವತೆಗಳನ್ನು ಕಳೆದುಕೊಂಡ ಮೇಲೆ ನನ್ನನ್ನು ದೇವಶ್ರೇಷ್ಠನೆಂದು ನಂಬ್ಯಾರೆ. ಸತಿಮಣಿ, ನಿನ್ನ ಮಾತು ಎಷ್ಟು ಮಾತ್ರಕ್ಕೂ ಕೇಳುವನಲ್ಲ. ಕಂಡಿಯೇನೆ ರುಕ್ಮಿಣಿ? ಅಹೇಕಾಂತ, ಸ್ವಂತವಾಗಿ ಅಡೆದ ಮಗನಾದ ಬ್ರಹ್ಮನನ್ನು ಕಳಿಸಬಾರದೇತಕ್ಕೆ? ಅಯ್ಯೋ, 9 ತಿಂಗಳು ಹೊತ್ತ ಹೆತ್ತು ಈ ಜಲಜಾಸ್ತ್ರವನ್ನು ಮೃಡಗಳಿಗೆ ಕಳಿಸಬಾರದು. ನೀನು ಸಿಟ್ಟಾದರ ಚಿಂತೆಯಲ್ಲ ರಮಣ, ಸನ್ಮೋಹನ ಬರಡ. ಅಲ್ಲಿ ಯಾರೋ ಉಳಿಸಿದ್ರು, ಅದಕ್ಕೆ ಹಾಕಿ ನೋಡು. ಅಹೇ ಕ್ಷೀರಾಬ್ಧಿನಂದನೆ ಕಾಂತ, ಕ್ಷೀರಾಬ್ಧಿನಂದನೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಅಹೇ ಕ್ಷೀರಾಬ್ಧಿನಂದನೆ ಕಾಂತ, ಭಕ್ತ ಶಕ್ತರಾದ ಅಪೂರ್ವದ ದುಃಖ ಸಹಿಸಿದೆ ಹೋಯಿತು. ಅದಕ್ಕೆ ನಾನು ಏನು ಮಾಡಲಿ? ಅದಕ್ಕೋಸ್ಕರವಾಗಿ ನಾನು ಮನ್ಮಥನನ್ನು ಕಳುಹಿಸುವೆನು. ನನ್ನ ಮಾತು ಕಳುಹಿಸುವುದೇ ಸಿದ್ಧಾಂತ. ಆ ಬ್ರಹ್ಮನನ್ನು ಕಳುಹಿಸಬೇಕಾಗಿದ್ದರೆ ನಿನ್ನ ಮಾತೇನಿದೆ ಕಾಂತೆ? ಬಿಟ್ಟು ಬಿಡು ನಿನ್ನ ಮನದ ಚಿಂತೆ. ವೈಕುಂಠನಾಥ, ಅರೇ ರುಕ್ಮಿಣಿ, ನಿನ್ನ ಮನಸ್ಸಿನ ಅಭಿಪ್ರಾಯವೇ ಬೇರೆ. ಅದೇನು ಕಾಂತೆ? ಹಿಂದಕ್ಕೆ ನಾರದರು ತಂದು ಕೊಟ್ಟ ಪಾರಿಜಾತ ಪುಷ್ಪವನ್ನು ನನಗೆ ಕೊಟ್ಟು ಸಪ್ರಜಿತ ಪುತ್ರರಿಗೆ ನನಗೆ ಕಲಹವಿಟ್ಟು ಕಣ್ಣಿಗೆ ನೋಡಿದಂತವರು ನೀವು. ಇಲ್ಲಂದವರು ಯಾರು ರುಕ್ಮಿಣಿ? ಅಯ್ಯೋ, ಅಂದ ಮೇಲೆ ಈ ಪರಮ ಪುತ್ರನ ಕಾರಣ ಹುಟ್ಟಿದ್ದೇನ ದೇವ, ದಿವ್ಯ ಪ್ರಭಾವ. ಅಹೇ ಕಾಂತೆ, ಈ ಲೋಕದಲ್ಲಿ ಪ್ರಾಣಿಗಳನ್ನು ಕೊಲ್ಲುವರಾರು, ಕಾಯುವರಾರು. ಅದು ತಪ್ಪಿಸುವನೆಂದರೆ ತಪ್ಪುವುದೇ? ಸರ್ಪವೇಣಿ, ಬಿಳಿ ವೇಷನಾದ ಸಾಂಬನಲ್ಲಿಗೆ ಕಳುಹಿಸುವುದು ನಿಶ್ಚಯದ ಮಾತು. ಆ ಶಿವನ ಅನುಗ್ರಹವಿದ್ದರೆ ಸತ್ತ ಮಗನು ಮತ್ತೆ ಹುಟ್ಟಲಾರದೆ. ಇದು ನಿನಗೆ ಯಾತಕ್ಕೆ ತಿಳಿಯಬಾರದು ಸಖಿ ಶುಭ್ರಾಂಶಮುಖಿ? ಅಯ್ಯೋ ಕರ್ಣ, ಅಹೋ ತಾಯಿ, ಇವತ್ತಿಗೆ ನನ್ನ ನಿನ್ನ ಋಣಾನವನ್ನು ಎದುರಾಯಿತೇನು ತನಯ? ಹೌದು ಮಾತೆ. ಕುಮಾರ, ಅಹೋ ಜನನಿ, ಹೇಳಿದೀನಿ ಕೇಳು. ಚೆನ್ನಾಗಿ ಏನು ಮಾತೆ? ಇವತ್ತಿಗೆ ನನ್ನ ನಿನ್ನ ಋಣಾನವನ್ನು ಎದುರಾಯಿತೇನು ತನಯ? ಅಯ್ಯೋ ತಂದೆ, ನಿನ್ನನ್ನು ಕೊಲ್ಲಲಿಕ್ಕೆ
ಕುಡಿತರೆ ಬೇಡ ಎಂಬುವರು ಒಬ್ಬರಾದರೆ ಗೊತ್ತಿಲ್ಲದವೈತೆ. ಅಯ್ಯೋ ಪುತ್ರ, ನಿನ್ನನ್ನು ಮರೆತು ನಾನು ಹೇಗಿರಲಿ ಪುತ್ರ ಕೋಮಲರಾಟ. ಅವೋ ತಾಯಿ, ನೀನು ಯಾತಕ್ಕೆ ಹಬ್ಬಲಿರುವೆ? ನನ್ನ ಆಯುಷ್ಯ ಪ್ರಮಾಣ ಹೀಗಿರುವುದಕ್ಕೆ ನಾನು ಮಾಡುವುದೇನು ತಾಯಿ? ಸೌಖ್ಯ ತಾಯಿ. ಕುಮಾರ, ಅವೋ ಜನನಿ, ವೇದ ವೇದ
ಸುರರ ಅಂತಃಕರಣ ಬಿಟ್ಟು ಸಂರಕ್ಷಣೆ ಮಾಡಬೇಕೆಂದು ಸುರರ ಅಂತಃಕರಣ ಬಿಟ್ಟು ಅವನಿಗೋಸ್ಕರ ಎನ್ನ ಪ್ರಾಣ ಕೊಲ್ಲಲಿಕ್ಕೆ ಬಿಡುತ್ತದೆಯೇ ದಾರಿ ಹೇಳ್ತಾರೆ. ನನ್ನ ಕರ್ಮಕ್ಕೆ ನೀನು ಏನು ಮಾಡಿದೆಯೇ ಅಮ್ಮಯ್ಯ? ಅಹೋ ಜನನಿ, ಚೆನ್ನಾಗಿ ಹೇಳು ಮಾತೆ. ಕೊಲ್ಲನಕ್ಕೆ ಕುಳಿತರೆ ಬೇಡ ಎಂಬುವರು ಒಬ್ಬರಾದರೆ ದಿಕ್ಕಿಲ್ಲದು. ನನ್ನ ಕರ್ಮಕ್ಕೆ ಅಮ್ಮಯ್ಯ. ಈ ಶ್ರೀಕೃಷ್ಣನಿಗೆ ನೀನು ಎಷ್ಟು ಭಾರವಾಗಿದ್ದೀನಯ್ಯ. ಅಯ್ಯೋ ಎನ್ನ ತಂದೆ ಮಣಿಯಲಾದ ರತಿಯೂ ನಿರ್ಭಾಗ್ಯವು. ಕೋಟಿ ದುರಿತ ಮಾಡಿ ಎನ್ನಾಗಿ ಮುಟ್ಟುತ್ತಾರೆಂಬ ಮಾತು ನಿಶ್ಚಯ. ಹಾಗೆ ತಾಯಿ ಕಂಡ ತಂದೆಯೇ ಈ ಬಗ್ಗೆ ಮಾಡಿದರೆ ಎನ್ನ ಸೆರೆ ಬಿಡಿಸುವ ಕರ್ಮಾಯಿತರು ಧಾರಿದವರು ಸರ್ವರು ಕೂಡಿ ಈ ಮಗನನ್ನಿನ ಗುಣಬಾರದೆಂದು ಅಯ್ಯೋ ಶಿವ ಶಿವ ಆಗಿಯ ತಾಯಿ ಎಷ್ಟು ದುಃಖಪಟ್ಟರು ಕಾಣಲಿಲ್ಲ. ಎಲ್ಲ ಪರಿವಾರಿದ್ದಾಗಲೇ ಬೇಡನ್ನು ಕೊಟ್ಟು ಬಿಡುತ್ತಾರೆ. ಸೌಖ್ಯವಾಗಿ ಅದಕ್ಕೆ ಇಟ್ಟು ನೋಡಿದ್ರೆ ಲಲಿತಾಂಗಿಯಾದ ಕಾಂತ, ಈ ಮುದ್ದು ಮಗನ ಪ್ರಲಾಪದ ವಚನವನ್ನು ಕೇಳಿ ನಿನ್ನ ಮನದ ಅತಿ ಸಂತಾಪವನ್ನೇ ಕನ್ನಿ ಕುಂದದಿರು. ವಚನ ಭರವಸೆಯು ಈ ಸುರರಿಗೆ ಮಾಲಿನ ನಮ್ಮುದಂಡೆ ಬಾಧಿಸುತ್ತದೆ. ಕಾಮಿನಿ ಕಾಂತ, ಮಮ್ಮತನ ಮನೆಯವರು ಉಳಿಯುವನೆಂಬ ಸಂತೋಷ ಇಂದಿಗೆ ಮರೆತು ಬಿಡು ಕಾಮಿನಿ. ಕಲಹಂಸ ಕಾಮಿನಿ ಅದನ್ನು ಚೆನ್ನಾಗಿ ಹೇಳುತ್ತೇನೆ. ನಾನೇನ್ ಮಾಡ್ಲಿ ಮತ್ತೆ ಪರೇದಿಗೆ ಬರ್ತಾನ. ಅದೇ ತಾಯಿ ಎತ್ತಾದ ಮಾತಲ್ಲಿ ಕೃಷ್ಣ, ನಿನ್ನ ಹಿರಿಯ ಮಗನಾದ ಬ್ರಹ್ಮನು ನನ್ನ ಪಡೆಯುವ ಆಯುಷ್ಯವನ್ನು ಬರೆದಿರಬಹುದು. ಅದನ್ನು ಸುರನಿಗೆ ನೀ ಕೊಟ್ಟ ಬರವು ಸಂಪೂರ್ಣವಾಗಿರಿದು ತಂದೆ.
ರುಕ್ಮಿಣಿ? ಅದೇನು ಚೆನ್ನಾಗಿ ಹೇಳು. ಅದೇನು ಚೆನ್ನಾಗಿ ಹೇಳು. ಅಯ್ಯೋ ತಾಯಿ ಮಗನು ಹೋಗಿ ಎಲ್ಲಿಯಾದರೂ ಭಿಕ್ಷೆಯನ್ನು ಬೇಡಿ ಕಾಲವನ್ನು ಕಳೆಯುತ್ತೇವೆ. ಸರ್ವತಾ ಮಗನನ್ನು ಕಳಿಸಲಾರೆ ರಮಣ, ಸನ್ಮೋಹನ ಬಾಳ. ರುಕ್ಮಿಣಿ ಹೇಳಿದನು ಕೇಳು.
ಆಯುಷ್ಯ ಪರಿಮಿತ ಇದ್ದ ಮೇರೆಗೆ ವಿಧಿ ಲಿಖಿತವನ್ನು ಅರಿಕಿಸಿ ಹೆಚ್ಚಿಗೆ ಬರೆಯುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲವು. ಅವನ ಲಾಟದಲ್ಲಿ ಇದ್ದಂತೆ ಆಗಲಿ. ಅಪ್ಪನೆಯನ್ನು ಕೊಟ್ಟು ಬಿಡುವ ರಮಣಿ ಸದ್ಗುಣಾಭರಣ. ಮನೋಹರಿ ಮತ್ತೆ ಏನು ಕೇಳು? ಅದೇನು ಚೆನ್ನಾಗಿ ಹೇಳು. ನಿನ್ನ ಗಂಡ ಹೋದ ಮೇಲೆ ನೀನು ನಮ್ಮ ಮನೆಯಲ್ಲಿ ಇರಬೇಕಾದರೆ ಇರಬಹುದು ತಾಯಿ. ನನ್ನ ಮಗನ ಕ್ಷೇಮವೇ ನನಗೆ ಇಲ್ಲದೆ ಹೋದ ಮೇಲೆ ನಿನ್ನ ಕ್ಷೇಮವು ನನಗೆ ಏರಿಬೇಕಾಗಿದೆ. ಅಮ್ಮಾರತಿ, ನಿನ್ನ ಗಂಡನ ಹಿಂದೆ ಹೋಗುವುದಕ್ಕೆ ಸಿದ್ಧವಾದರೆ ವೀಳೆಯನ್ನು ತೆಗೆದುಕೊಳ್ಳಬಹುದಮ್ಮಾರತಿ. ಮನ್ಮಥನ ಸತಿ. ಅಮ್ಮಾರತಿ, ತಾಯಿ ಮಗನಿಗೆ ವಿಷವನ್ನು ಹಾಕಿದರೆ ಬೇಲಿಯದ್ದು ಒಲವನ್ನು ನೀಡಿದೆ. ನೀನೇ ಕೊಲ್ಲಲಿಕ್ಕೆ ಕುಳಿತರೆ ಬೇಡವೆನ್ನುವುದಾರಂಭ. ಅಯ್ಯೋ, ಹೇಮ ಕೂಟಕ್ಕೆ ಕಾಂತನನ್ನು ಕಳಿಸಿ ಈ ಅನಾಥನ ಪ್ರಾಣಕ್ಕೆ ಏತಕ್ಕೆ ಮೂಲವಾಗುತ್ತದೆ ಮಾವಿದೆ. ಅಯ್ಯೋ, ಎನ್ನನ್ನು ಬಿಟ್ಟು ನನ್ನ ಸರ್ವತ ಶಿವನ ತತ್ವವನ್ನು ತಿಳಿಸಲಿಕ್ಕೆ ಹೋಗಬೇಕವಲ್ಲಪ್ಪ. ಅದೇ ಕಾಂತಿ, ಅಡ್ಡಗಟ್ಟ ಬೇಡ. ದೊಡ್ಡ ದೈವನಾದ ಶ್ರೀ ಹರಿಯಾಜ್ಞೆಯಾದಿಂದ ನೀನು ನಿಲ್ಲುವುದಿಲ್ಲೆಂದರೆ ನಿಲ್ಲುವುದು ಹೇಗೆ ಕಾಂತಿ? ಬಿಟ್ಟು ಬಿಡುವುದನ್ನು ಬರಬೇಕಿದೆ ಕಾಂತಿ. ಇದೇ ಕಾಲ ಹಾಗೆ ಹೇಳುತ್ತೀಯೇ? ನನ್ನ ಚಿರಿಮಯ ಮಕ್ಕಳಾದ ಶ್ರೀ ಭೀಮೇಶ್ವರ ಸ್ಮರಣೆ ಮಾಡುತ್ತ ನಾನು ಹೇಗೆ ಕೋಟಕ್ಕೆ ನಿನ್ನ ಜೊತೆ ಮೇಲೆ ಬರುವೆನೋ, ನನ್ನನ್ನು ಕಂಡುಕೊಂಡು ಹೋಗು ಪ್ರಿಯ, ಮುಗಿವಿನು ನಿಮಗೆ ಸರಿಯಿಲ್ಲ. ಅದೇ ಕಾಶಿ, ನೀನೊಬ್ಬನೇ ಎನ್ನಗೋಸ್ಕರ ಕೆಟ್ಟಿ ನಂಬುವುದು ನಿಶ್ಚಯ. ನಿನ್ನ ರೂಪವನ್ನು ನೋಡಿ ಎನ್ನಗೆ ಮಹಾ ದುಃಖ ಬರುತ್ತದೆ. ಕಾಮಿನಿ, ನೀನೊಬ್ಬನೇ ಕೆಟ್ಟಿ ಉಳಿದವರಿಗೇನು ದುಃಖ, ನಾನೇನು ಮಾಡಲಿ, ನನ್ನ ಕೈಲೇನಾದೀತು. ಇನ್ನು 470 ಈ ಭೂಮಿಯ ಮೇಲೆ ಜೀವಿಸಬೇಕೆಂದರೆ ಬ್ರಹ್ಮಗತವೇ ಈಗಿದ್ದ ನಾನೇ ನೀನು. ಅದೇ ರಮಣಿ, ರಮಣ,
ಪ್ರಾಣ ಹಿರುವ ಪರ್ಯಾಂತದ ಯಮದ ಪಂಚಿಗೆ ಹೋಗಬೇಡ, ದಾರು ಭೈರಮ್ಮನದು ತಾರದೆ ನಾನು ಹೋಗಿ ಬರ್ತೇನೆ. ಅಪ್ಪ ಕೃಷ್ಣರಾಯ, ಅಪ್ಪನಿಗೆ ಬರ್ತೇನೆ, ಅಪ್ಪ ಅಪ್ಪಯ್ಯ. ಅಮ್ಮ ರುಕ್ಮಿಣಿ, ರುಕ್ಮಿಣಿ. ಅಮ್ಮಾರತಿ, ಮುತ್ತಿನಂತಹ ಮಾತನ್ನು ಹೇಳುವನು ಕೇಳುತ್ತಾಯಿ. ಮುತ್ತಿನಂತ ಮಾತೊಂದು ಕೇಳು ರತಿ, ನೀನು ಕೇಳು ರತಿ. ಕಾಲಕ್ಕೆ ತಕ್ಕಂತೆ ಕುಡಿಯಬೇಕು, ಇನ್ನು ಕಾಲಕ್ಕೆ ತಕ್ಕಂತೆ ನಡೆಯಬೇಕು. ಅಮ್ಮಾರತಿ ಚೆನ್ನಾಗಿ ಕೇಳ್ತಾಯಿ. ಮುತ್ತಿನಂತ ಮಾತನ್ನು ಕೇಳೋ ರತಿ, ನೀನು ಕೇಳೋ ರತಿ. ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಇನ್ನು ಕಾಲಕ್ಕೆ ತಕ್ಕಂತೆ ತುಳಿಯಬೇಕು. ಕಪ್ಪನ ಮೋಡ ಆಗಸದಿಂದ ಸುರಿಯಲೇಬೇಕೆ, ಸುರಿಯಲೇಬೇಕೆ. ಕಪ್ಪನ ಮೋಡ ಆಗಸದಿಂದ ಸುರಿಯಲೇಬೇಕೆ, ಸುರಿಯಲೇಬೇಕೆ. ಮಗ ಮನ್ಮಥನು ಭಕ್ತರಿಗೋಸ್ಕರ ಪ್ರಾಣವನ್ನು ಕೊಡುವನು ಅವನು. ರಣವೀರ ಸೂರನ ಕರುಣಾನಂತೆ, ರಣವೀರ ಸೂರನ ಕರುಣಾನಂತೆ. ಕೇಳು ರತಿಯೇಯನ ಮಾತನು, ನೀವು ನಂಬುವಿನ. ಮುತ್ತಿನಂತ ಮಾತಂದು ಕೇಳು ರತಿ, ನೀನು ಕೇಳು ರತಿ. ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಇನ್ನು ಕಾಲಕ್ಕೆ ತಕ್ಕಂತೆ ತುಳಿಯಬೇಕು. ಇನ್ನು ಕಾಲಕ್ಕೆ ತಕ್ಕಂತೆ ತುಳಿಯಬೇಕು. ಅಮ್ಮಾರತಿ, ಮಾವಯ್ಯ, ನೀನು ನಮ್ಮ ಬಂಗಾರದಂತಹ ಸೊಸೆ, ನನ್ನ ಮಗನು ಸಹ ಬಂಗಾರದಂತವನು. ಅದರಲ್ಲಿಯೂ ದಾನವೀರ ಸೂರ ಕರ್ಣನಂತೆ ನೀವಿಬ್ಬರು ಸತಿಪತಿಗಳು. ನಿಮ್ಮ ಸಾಹಸದಿಂದ ಇಲ್ಲಿ ದೇವಾನು ದೇವತೆಗಳು ಉಳಿಯುವುದೆಂದರೆ ಪೂರ್ವ ಜನ್ಮದ ಕರ್ಮವು ಅಳಿಸಿದಂತಾಗುವುದು. ಅಮ್ಮಾರತಿ, ಮಾವಯ್ಯ, ಯುಗ ಯುಗಾಂತರದಲ್ಲಿ ರತಿ ಮನ್ಮಥ ಎಂದು ಶಾಶ್ವತವಾಗಿ ಹೆಸರು ಚಿರಕಾಲವಾಗಿ ಉಳಿಯದೆ. ಅಮ್ಮಾರತಿ, ಮಾವಯ್ಯ, ಪ್ರಭಾರಯವಾದ ಹೇಮಕೂಟದಲ್ಲಿ ಸಾಕ್ಷಾತ್ ಪರಮಾತ್ಮನು ಧ್ಯಾನ ಮಾಡುತ್ತಿರುವನು. ಈ ವೇಳದಲ್ಲಿ ನಿನ್ನ ಗಂಡನಾದ ಮನ್ಮಥನನ್ನು ಕರೆದು ಆ ಶಿವನ ತಪೋಭಂಗಕ್ಕೆ ವೀಣವನ್ನು ಕೊಟ್ಟು ಕಳುಹಿಸಿದರೆ ನಿನಗೆ ಬರುವುದು ಸರ್ವಮಂಗಳಕ್ಕೆ. ರಕ್ಷಿಸುವುದು ಆ ಪಾರ್ವತಿ ಪತಿ. ನಮ್ಮನ್ನು ಉದ್ಧಾರ ಮಾಡುವ ರತಿ ಆತ್ಮಜನ ಸತಿ. ರತಿ ಎಂಬತ್ತು ಹೋಗಬೇಕೆಂದರೆ ನಾನೇನು ಮಾಡಲಿ? ಅದೇ ಕಾಟೆ ಆ ದೇವತೆಗಳ ಶ್ರೀಕೃಷ್ಣರಾಯನ ಮಕ್ಕಳಂತೆ ನಾನೊಬ್ಬನೇ ಎರವಿನ ಮಗನಂತೆ. ಅಯ್ಯೋ, ನಾನೇನು ಮಾಡಲಿ? ಅರಿಹದಿಂದ ಬಂದ ಮುಖ್ಯ ರತಿ, ನಿಮ್ಮ ಗತಿ ನಿಮಗೆ ಸರಿ, ಎಲ್ಲ ಗತಿ ನಿಶ್ಚಿತವಾಗುತ್ತದೆ. ನಾನೇನು ಮಾಡಲಿ? ನನ್ನ ಕೈಲೇನಾದೀತು? ನೀನು ಎಷ್ಟು ಹೊತ್ತರೂ ಫಲವಿಲ್ಲ. ನಿನಗೆ ತವರು ಮನೆ ದಿಕ್ಕಿಲ್ಲ. ಶ್ರೀಕೃಷ್ಣ ರುಕ್ಮಿಣಿಯರೇ ತಂದೆ ತಾಯಿ ಎಂದು ಭಾವಿಸಿ ಸೇವೆಯ ಮಾಡಿ ಮೆಚ್ಚಿಸಿ ಅತ್ತೆ ಮಾವಂದಿರು ಒಂದು ವೇಳೆದಾಗ ಕೆಲಸಕ್ಕಾದರೂ ಕತ್ತರಿಸಿಕೊಂಡರೆ ಎಂದು ನೆನೆಸಿಕೊಂಡು ಅಳಬೇಡವೇ ಸತಿ. ಕೇಳೋ ಕುಮಾರಣ್ಣನೆ ಕೇಳೋ
ಇನ್ನು ಮೌಳಿ ಗೆಲ್ಲಿವೆನೆಂದು ಹೋಗುವುದು ನಿನಗೆ ನ್ಯಾಯವೇನು ರಮಣ ಹೋಗುವುದು ನಿನಗೆ ನ್ಯಾಯ ಕೃಷ್ಣವೀಳ್ಯವನು ಒಟ್ಟಿತು ನಾ ಬಲ್ಲೆ ಬಿಟ್ಟು ಹೋದರೆ ನೀನು ಎಲ್ಲಿರಲಿ ಕಾಂತಿಗೆ ಪ್ರಾಣ ಕೊಟ್ಟ ತರುವಾಯದಲ್ಲಿ ಕೃಷ್ಣ ಒದಗಿಸಿದೆಯ ನನಗೆ ರಂಡತನವ ಏನು ಬೈದರು ನನಗೆ ಕೋಪವಿಲ್ಲವೋ ನೀನೆ ಕಾಯಲೇಬೇಕು ಎನ್ನ ತಪ್ಪು ಪ್ರತಿಯೇ ಹರದ ಮಗನನ್ನು ತಳಿ ಮುರುಡನ ನೇತ್ರಾಗ್ನಿಗೆ ಮಡದಿಯನಾಗಲಿಸಿ ಕಲಿಸಬಹುದೇ ಕೃಷ್ಣ ಮಡದಿಯನಾಗಲಿಸಿ ಕಲಿಸಬಹುದೇ ಗಣಶಕ್ತಿ ಇಲ್ಲೆಂದು ತನಯನಿಗೆ ವೀರಮಂ ಕೊಟ್ಟಿದ್ದು ಕರಿಯ ಪ್ರತಿಯೇ ತನಯನಿಗೆ ವೀರಮಂ ಕೊಟ್ಟಿದ್ದು ಕರಿಯ ಭಕ್ತವತ್ಸಲನಂ ಕಲಿಸದಿದ್ದರೆ ನೀನು ಮಹಾದೇವನಲ್ಲಿಗೆ ವಿಹಿತದಿಂದಲೇ ನೀನು ಹೋಗಬಹುದು ಕೃಷ್ಣ ವಿಹಿತದಿಂದಲೇ ನೀನು ಹೋಗಬಹುದು ನನಗೆ ತನಯನಿಗೆ ವೀರಮಂ ಕೊಟ್ಟಿದ್ದು ಕರಿಯ ಪ್ರತಿಯೇ ತನಯನಿಗೆ ವೀರಮಂ ಕೊಟ್ಟಿದ್ದು ಕರಿಯ ಇದಕ್ಕಾಗಿ ಎನ ತಂದೆ ಮಾವ